ಆರೋಗ್ಯವಾಗಿದ್ದಾರೆ, ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಉತ್ತಮವಾದಂತಹ ಆಡಳಿತ ನಡೀತಾ ಇದೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸಿದ್ರೆ ತಪ್ಪೇನೂ ಇಲ್ಲ. ಸರ್, ಮಾಜಿ ಸಚಿವ ರಾಜಣ್ಣವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತನಾಡಿದ್ದಾರೆ. ಗೊತ್ತಿಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಸಲಹೆ ಅಂತ ಸ್ವೀಕರಿಸಿದ್ರೆ ಸರ್ ಅದು ವಿರೋಧ ವಿಧಾನ, ಸೈದ್ಧಾಂತಿಕ ವಿರೋಧ ಇದೆ ಅನ್ನುವಂಥದ್ದು. ಅವರು ಸಲಹೆಗಳನ್ನ ಮುಖ್ಯ ಪಕ್ಷದ ವರಿಷ್ಠರಿಗೆ ತಿಳಿಸ್ತಾ ಇದ್ದಾರೆ. ಅವ್ರು ತಿಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಅವರ ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ. ಇಲ್ಲ ಸರ್, ಅದೇನಂದ್ರೆ 2.5 ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು. ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಾಯಗಳು ಇದಾವೆ. ಈ ಸಂದರ್ಭ ಇದು ಹೌದಾ, ಅಥವಾ ಈ ಸಂದರ್ಭದಲ್ಲಿ ಬದಲಾವಣೆ ನಿರೀಕ್ಷೆ ಇದೆಯಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ 2.5 ವರ್ಷದ ಪ್ರಶ್ನೆ ಅಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ 137 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ನಾವು ಈಗ 140 ಸ್ಥಾನಗಳಲ್ಲಿ ನಾವು ಇದ್ದೇವೆ, ಪಕ್ಷೇತರವು ಸೇರಿ. ಸೊ ನಾವು ರಾಜ್ಯದ ಜನರ ಹಿತವನ್ನ ಕಾಯಬೇಕು, ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನ ಉಳಿಸ್ಕೋಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ. ಸರಿ, ಎಲ್ಲ ಗೊಂದಲ, ಬದಲಾವಣೆ, ನಾಯಕತ್ವ ಬದಲಾವಣೆ, ಅದು ಇದು ಅನ್ನುವಂಥದ್ದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅನಿಸ್ತಿಲ್ಲ. ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ. ನೀವು ಎಂಪಿ ಆಗಿದ್ದವರಲ್ಲ ಸರ್? ನಾನು ಎಂಪಿ ಆಗಿ ನೋಡಿದ್ದೀನಿ. ಆಡಳಿತ ಮಾಡೋದೇ ಬೇರೆ, ಎಂಪಿ ಆಗಿ ಎಂಎಲ್ಎ ಆಗಿರೋದೇ ಬೇರೆ. ಈಗ ಸದ್ಯದ ಆಡಳಿತ ನೋಡಿ ಕಾರ್ಯಕರ್ತರು ತೃಪ್ತರಾಗಿದ್ದಾರೆ ಸರ್, ನೀವು ನೋಡಿದ ಮಟ್ಟಿಗೆ? ಎಲ್ಲರನ್ನೂ ತೃಪ್ತಿಪಡಿಸಕ್ಕಾಗೋದಿಲ್ಲ, ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲಾ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ, ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ. ಆದರೆ ಅದನ್ನು ಸರಿದೂಗಿಸುವಂತಹ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡ್ಕೊಂಡು ಹೋಗಬೇಕು. ಶಾಸಕರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ನಮ್ಮ ಶ್ರಮ ಪ್ರತಿಫಲ ಬೇಕು ಅಂತಾರೆ. ಅದು ಕೇವಲ ಶಾಸಕರು ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದಲ್ಲ ಸರ್, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸ್ತಾ ಇರ್ಬೋದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಬೇರೆ ಶಾಸಕರು ಕೇಳೋದು ತಪ್ಪೇನಿಲ್ಲ. ನಾನು ಯಾವಾಗಲೂ ಎಣ್ಣೆ ಮೈಗೆ ಹಚ್ಕೊಳ್ಳಲ್ಲ, ಮೈಗೂ ಹಚ್ಕೊಳ್ಳಲ್ಲ, ಮೈಗೂ ಹಾಕೊಳ್ಳಲ್ಲ, ಎರಡೂ ಇಲ್ಲ. ಈಗ ಹೆಚ್ಚುವರಿ ಡಿಸಿಎಂ ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬಂದಂತ ವಿಚಾರ. ಅಂದ್ರೆ ಸಮುದಾಯವಾರು ಕೊಟ್ಟರೆ ಮುಂಬರುವಂತಹ ಚುನಾವಣೆ, ಸ್ಥಳೀಯ ಚುನಾವಣೆಗಳಲ್ಲಿ ಮತವನ್ನ ಕ್ರೋಢೀಕರಿಸಬಹುದು ಅನ್ನುವಂಥದ್ದು ಒಂದು ಚರ್ಚೆ. ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸುತ್ತದೆ, ನಾನಲ್ಲ. ಪಕ್ಷದ ವರಿಷ್ಠರು ಅದನ್ನ ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ, ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ. ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡ್, ಸೊ ಮುಖ್ಯಮಂತ್ರಿಗಳು. ಆರ್ಎಸ್ಎಸ್ ವಿಚಾರವಾಗಿ ತಡೆಯಾಜ್ಞೆ ಕೊಟ್ಟಿತ್ತು ಸರ್ ಸರ್ಕಾರ, ತಡೆ ಹಿಡಿದಿತ್ತು. ಅದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಆ ತರ ನಿರ್ಧಾರ ಮಾಡಕ್ ಬರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಒಂದು ತಡೆ. ಆರ್ಎಸ್ಎಸ್ ಅವರ ಪಥಸಂಚಲನ ವಿಚಾರ ಏನಿದೆ, ಪಥಸಂಚಲನ ಮಾಡಲಿಕ್ಕೆ ಯಾರು ವಿರೋಧ ಇಲ್ಲ. ಅವರು ದೊಣ್ಣೆ ಹಿಡ್ಕೊಂಡು ಮಾಡ್ತಾರಲ್ಲ, ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ. ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅಂತ ತಿಳ್ಬೋದು. ಆದ್ರೆ ಬೇರೆಯವರು ಅದೇ ತರ ಲಾಠಿ ಹಿಡ್ಕೊಂಡು ಓಡಾಡುವಂತ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನ ಮಾಡಬೇಕು. ಈಗ ಆರ್ಎಸ್ಎಸ್ ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ. ಮಾಡುವಂತ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡತಕ್ಕಂಥದ್ದು ಅವಕಾಶ ಇದೆಯಾ? ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ, ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂತ ಕಾಲ. ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು, ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ. ಯಾಕೆ ಸ್ವಲ್ಪ ದೊಡ್ಡ ಬೇಕು ಅಂತಲ್ಲ,
ಚಡ್ಡಿ ಹಾಕೋತಾ ಇದ್ರು, ಪ್ಯಾಂಟ್ ಹಾಕೋತಾ ಇದ್ದಾರೆ. ಸೊ ಬದಲಾವಣೆಗಳನ್ನ ಅವರಲ್ಲೂ ಕೂಡ ಮಾಡ್ಕೊಳ್ಬೇಕು. ಅದು ನಾನು ಅವರ ಹೇಳುವಷ್ಟು ದೊಡ್ಡವನಲ್ಲ, ಆದ್ರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೆಲೆಯಲ್ಲಿ ಇದೆ. ಸೊ ಹಂಗಾಗಿ ಈ ವಿಚಾರಗಳನ್ನ ಖುದ್ದು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೆಯದು. ಸರ್, ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನೂ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.